80% ವಾಹನಗಳಿಗೆ 20% ರಸ್ತೆ, 20% ವಾಹನಗಳಿಗೆ 80% ರಸ್ತೆ. ಬಸ್ ಶೆಲ್ಟರ್ ಇವೆ, ಆದರೆ ಶೌಚಾಲಯ ಮಾತ್ರ ಇಲ್ಲ. ಎಲ್ಲಿ ಸಮಸ್ಯೆ ಆಗಿದೆ, ಅಧ್ವಾನ ಆಗಿದೆ ಅಂದ್ರೆ BRTS ಯೋಜನೆ. ಅಂದ್ರೆ ಇಲ್ಲಿ ಪಾಲಿಕೆ ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಉದ್ಭವವಾಗುತ್ತೆ. ಯಾಕಂದ್ರೆ ಸರ್ಕಾರದ ಒಂದು ಕನಸಿನ ಯೋಜನೆ ಆಗಿತ್ತು BRTS ಯೋಜನೆ, ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಯೋಜನೆ. ಹಳ್ಳ ಹಿಡಿತಾ ಇದೆ. ಹುಬ್ಬಳ್ಳಿ ಧಾರವಾಡ ರಸ್ತೆ ಸಂಚಾರ ಕಷ್ಟ ಆಗ್ಬಿಟ್ಟಿದೆ. ಆರಂಭದಿಂದ ಹಳ್ಳ ಹಿಡಿದಿದೆ ಯೋಜನೆ. ರಸ್ತೆ ಪ್ರಯಾಣಿಕರಿಗೆ ನಿತ್ಯವೂ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. 80% ವಾಹನಗಳಿದ್ರೆ 20% ರಸ್ತೆ ಮೀಸಲಿದೆ. 20% ವಾಹನಗಳಿಗೆ 80% ರಸ್ತೆ. ಈ ರೇಷಿಯೋನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ 33 ಬಸ್ ಶೆಲ್ಟರ್ ಇವೆ, ಟಾಯ್ಲೆಟ್ಗಳು ಮಾತ್ರ ಇಲ್ಲ, ಶೌಚಾಲಯ ಇಲ್ಲ. ರಸ್ತೆ ಮಧ್ಯೆ, ರಸ್ತೆ ಬದಿಯಲ್ಲಿನ ಬ್ಯಾರಿಕೇಡ್ಗಳು ಇಲ್ಲ. ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿದ್ದು ಈಗ ವೇಸ್ಟ್ ಆಗ್ತಾ ಇದೆ. ರಸ್ತೆ ಮೇಲೆ ಧೂಳಿದೆ, ರಸ್ತೆ ಅಕ್ಕಪಕ್ಕ ಗಿಡ ಗಂಟಿಗಳು ಬೆಳೆದಿವೆ. BRTS ಯೋಜನೆ ಈಗ ಹಳ್ಳ ಹಿಡಿತಾ ಇದೆ, ರಸ್ತೆ ಮೇಲೆ ಧೂಳಿದೆ. ಈ ರೇಷಿಯೋ ಪ್ರಮಾಣನೇ ಸರಿ ಇಲ್ಲ. ಇನ್ನು ಬ್ಯಾರಿಕೇಡ್ ಮುರಿದು ಹೋಗಿದೆ. ಪ್ರಯಾಣಿಕರಿಗೆ ನಿತ್ಯವೂ ಸಂಕಟ. ಬಸ್ ಶೆಲ್ಟರ್ ಇವೆ, ಆದರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಮತ್ತೆ ಈ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತೇಳಿ ಸಾರ್ವಜನಿಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಆಮೇಲೆ ಇನ್ನೊಂದು ನೋಡ್ಬೋದು ಸರ್, ನೀವು ಈಗ 5% ಜನತೆಗೆ 25% ರೋಡ್ ಇದೆ. ಬರೀ 150 ಬಸ್ ಓಡಾಡಲಿಕ್ಕೆ 90% ರೋಡ್ ಕವರ್ ಮಾಡಿದ್ದಾರೆ. ಅದಾಗ್ಯೂ ಸಹಿತ ಆಮೇಲೆ ನಮ್ಗೆ ಈ ಏರಿಯಾಗೆ ನಾವು ಹೋಗ್ಬೇಕಂತಂದ್ರೆ ಎಲ್ಲಿ ಅಲೋ ಇಲ್ಲ. ಒಂದು ಸ್ಟಾಪಿಗೆ ನಿಲ್ಲಬೇಕು, ಇಲ್ಲ ಅಂತಂತಂದರೆ ಒಂದು 100 ಮೀಟ್ರ್ ಹೋಗ್ಬೇಕಂತಂದ್ರೆ 15 ನಿಮಿಷ ನಾವು ನಿಲ್ಲಬೇಕು. ಎಲ್ಲಿ ಚೆಕ್ಕದಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಆಮೇಲೆ ಮೋಸ್ಟ್ ಆಫ್ ದ ಪ್ಲೇಸಸ್ ಬ್ಯಾರಿಕೇಡ್ ಆಕ್ಸಿಡೆಂಟ್ ಆಗಿ ಅವು ಹೊರಗಡೆ ಬಂದಿದ್ದಾವೆ. ನೈಟ್ ಹೊತ್ತಲ್ಲಿ ಗೊತ್ತೂ ಆಗೋದಿಲ್ಲ. ಇದರಿಂದಾಗಿ ಎಷ್ಟೋ ಕಾರ್ನವರು ಸಹಿತ ಟೂ ವೀಲರು ಹಾಯ್ಕೊಂಡು ಸಹಿತ ಆಕ್ಸಿಡೆಂಟ್ ಆಗಿದ್ದಾವೆ. ಇದು BRTS ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಶಾಪವಾಗಿ ಪರಿಣಮಿಸ್ತಿ. ಯಾಕಂದರೆ ಇವತ್ತು ಇಲ್ಲಿ ಸಾಕಷ್ಟು ದಿವಸಲು ಬೈಕು ಕಾರುಗಳ ಮುಖಾಂತರ ಓಡಾಡ್ತಾರೆ. ಇವು ಬ್ಯಾರಿಕೇಡ್ಗಳಿಗೆ ಒಂದು ಬಣ್ಣ ಬಳಿಯುವಂಥ ಕೆಲಸ ಕೂಡ ಮಾಡಿಲ್ಲ. ರಾತ್ರಿ ಹೊತ್ತಿನಾಗ ಇಲ್ಲಿ ಬ್ಯಾರಿಕೇಡ್ ಐತು ಏನಾಯಿತು ಗೊತ್ತಾಗೋದಿಲ್ಲ. ಎಲ್ಲಿ ಇವತ್ತು ದೊಡ್ಡ ದೊಡ್ಡ ಅಪಘಾತಗಳು ಏನು ಆಗಿದಾವೆ ಎಲ್ಲ ಈ ಬ್ಯಾರಿಕೇಡಿಂದನೇ ಆಗಿದಾವೆ. ಇಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದಾವೆ. ಇಲ್ಲಿ ಸಾಕಷ್ಟು ಜನ ಕೋಟಿಗಟ್ಟಲೆ ದುಡ್ಡನ್ನು ಕೊಳ್ಳೆ ಹೊಡೆದಿದ್ದಾರೆ. ಆಮೇಲೆ ನಮ್ಮ ಏನು ಬಸ್ ಸ್ಟ್ಯಾಂಡ್ಗಳಿದ್ದಾವೆ ಅಲ್ಲಿ ಕೂಡ ಸ್ವಚ್ಛತೆ ಇಲ್ಲ. ಎಲ್ಲಿ ನೋಡ್ತೀರೋ ಅಲ್ಲಿ ಗಲೀಜು. ಎಲ್ಲಿ ಬೇಕಾದಲ್ಲಿ ಉಳಿತಾರೆ, ಎಲ್ಲಿ ಬೇಕಾದಲ್ಲಿ ಕಸಗಳ ಕಡ್ಡಿಗಳು ಚೆಲ್ತಾರೆ. ಯಾರು ಅದನ್ನು ನಿರ್ವಹಣೆ ಮಾಡೋಂಥ ಯಾರೂ ಮಾಡೋದಿಲ್ಲ. ಅವು ಶೌಚಾಲಯಗಳು ಇಲ್ಲ. ಯಾರು ಒಬ್ಬರು ಇದರ ಬಗ್ಗೆ ಕಾಳಜಿ ಇಲ್ಲ. ಈಗ ನೋಡ್ಬೋದು ನೀವು BRTSನಲ್ಲಿ ಬ್ಯಾರಿಕೇಡ್ ಹಾಕ್ಯಾರ. ಎಲ್ಲಿವರೆಗೆ ಇಲ್ಲಿಂದ ಹುಬ್ಬಳ್ಳಿವರೆಗೆ ಬ್ಯಾರಿಕೇಡ್ ಹಾಕ್ಯಾರ. ಒಂದು ಬ್ಯಾರಿಕೇಡನ್ನು ಸರಿಯಾಗಿ ಅವು ಯಾವ ರೀತಿ ಅದಾವಂತ ಜನ ನೋಡಬೇಕು. ನೀವು ನೋಡಿರಿ, ಬಂದಾಗ ಗುರ್ತಾಗತ್ತೆ. ಸುಮಾರು ಖರ್ಚು ಮಾಡ್ತಾರೆ ಇದಕ್ಕೆ. ಕೋಟಿಗಟ್ಟಲೆ ಖರ್ಚು ಮಾಡ್ಯಾರ. ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಯಾವುದೂ ಉಪಯೋಗ ಆಗಿಲ್ಲ. ನಾವೆಲ್ಲ ರೀತಿಯಿಂದ ನಾವು ಧಾರವಾಡ ಧ್ವನಿಯಿಂದ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಮಾನ್ಯ ಸಚಿವರಿಗೆ ಹೋಗಿ ಮನವಿ ಕೊಟ್ಟರು ಯಾವುದೇ ಉಪಯೋಗ ಬಿದ್ದಿಲ್ಲ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟ್ ಆಫ್ ಆಲ್ ಈ ರೇಷಿಯೋ ಬಗ್ಗೆನೇ ಸಾರ್ವಜನಿಕರ ಆರೋಪ ಮಾಡ್ತಾ ಇದ್ರು. ಅಂದ್ರೆ ವಾಹನಗಳ ರೇಷಿಯೋ ಮತ್ತೆ ರಸ್ತೆ ರೇಷಿಯೋನೇ ಸರಿಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ. ಮತ್ತೊಂದು ಕಡೆ ಅಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ, ಆಲ್ರೆಡಿ ಅದು ಮುರಿದು ಬಿದ್ದಿದೆ. ಮೇಂಟೆನೆನ್ಸ್ ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ? ಮತ್ತೆ ಬೇಸಿಕ್ ಫೆಸಿಲಿಟಿ ಒಂದು ಶೌಚಾಲಯ ಬೇಕಾಗುತ್ತೆ ಜನನಿಬಿಡ ಪ್ರದೇಶದಲ್ಲಿ, ಅದರಲ್ಲೂ ಬಸ್ ಸ್ಟ್ಯಾಂಡ್ಗಳಲ್ಲಿ. ಅದನ್ನ ಯಾಕೆ ಮಾಡಿಲ್ಲ ಇನ್ನು? ಹೌದು ಶರ್ಮಿತಾ, BRTS ಅಂದ್ರೆ ಇವತ್ತಿನ ದಿನಗಳಲ್ಲಿ ಅವ್ಯವಸ್ಥೆ ಆಗರ ಜೊತೆಗೆ ದಿನನಿತ್ಯ ವಾಹನ ಸವಾರರಿಗೆ ಮತ್ತು ಅಲ್ಲಿ ಸಂಚಾರ ಮಾಡೋರ್ಗೂ ಕೂಡ ಕಿರಿಕಿರಿ ಉಂಟು ಮಾಡುವಂತ ಸಾರಿಗೆ ಇದಾಗಿದೆ ಅಂದ್ರೆ ತಪ್ಪಾಗ್ಲಾರದು ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 15 ವರ್ಷಗಳಿಂದ ಏನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇರೋರು BRTS ಆರಂಭದಿಂದಲೂ ಕೂಡ ಈ BRTS ಇಂದ ಸ್ಥಳೀಯರು ಕೂಡ ದೂರು ನೀಡ್ತಾನೆ ಬಂದಿದ್ದಾರೆ. ಯಾಕೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ, ಸರಿಯಾದ ವ್ಯವಸ್ಥೆಯನ್ನ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣವಾದಂತ ರಸ್ತೆಯನ್ನ ವೈಜ್ಞಾನಿಕವಾಗಿ ಸರಿಪಡಿಸಬೇಕೆಂಬುದು ಧಾರವಾಡ ಧ್ವನಿಯಿಂದ ಕೂಡ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಾಗಿ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಈಗಾಗಲೇ ಕೂಡ ತಾವು ಕೂಡ ನೋಡುವ ಹಾಗೆ ಒಂದು 80% ವಾಹನಗಳಿಗೆ 20% ರಸ್ತೆನ ನಿರ್ಮಾಣ ಮಾಡಿದರೆ 20% ವಾಹನಗಳ ಹೋಗೋಕೆ 80% ರಸ್ತೆನ ನಿರ್ಮಾಣ ಮಾಡಿದ್ದು ಒಂದ್ ಕಡೆ ಅವೈಜ್ಞಾನಿಕವಾಗಿದ್ರೆ, ಇನ್ನೊಂದ್ ಕಡೆ ಹುಬ್ಬಳ್ಳಿಯಿಂದ ಧಾರವಾಡವರೆಗೂ ಕೂಡ ಏನು BRTS ರಸ್ತೆ ಎರಡು ಬದಿಯಲ್ಲಿ ಅದು ಕೋಟಿಗಟ್ಟಲೆ ಖರ್ಚು ಮಾಡಿ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಬ್ಯಾರಿಕೇಡ್ ಜೊತೆಗೆ ಅವುಗಳ ನಿರ್ವಹಣೆ ಕೂಡ ಮಾಡಿಲ್ಲ. ಯಾಕಂತಂದ್ರೆ ಕೋಟಿಗಟ್ಟಲೆ 1000 ಕೋಟಿಯ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. BRTS ಯೋಜನೆಯಿಂದ ದಿನನಿತ್ಯ ಇಲ್ಲಿಯ ಜನರು ಕೂಡ ಹುಬ್ಬಳ್ಳಿ ಅವಳಿ ನಗರದ ವಾಹನ ಸಂಚಾರರು ಪ್ರಯಾಣಿಕರು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ನೋಡುವ ಹಾಗೆ ಇಲ್ಲಿರುವಂತಹ ಬ್ಯಾರಿಕೇಡ್ಗಳು ಕೂಡ ಹಲವಾರು ಬಾರಿ ಏನಂತಾರೆ ಆಕ್ಸಿಡೆಂಟ್ ಇಂದ ಮುರಿದಿವೆ. ಜೊತೆಗೆ
ಅಲ್ಲಿ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಮುರಿದಿರೋ ಬ್ಯಾರಿಕೇಡ್ಗಳನ್ನ ಇವತ್ತಿಗೂ ಕೂಡ ಸರಿ ಮಾಡುವಲ್ಲಿ ಇನ್ನು BRTS ಅಧಿಕಾರಿಗಳು ಮುಂದಾಗಿಲ್ಲ. ಕೋಟಿಗಟ್ಟಲೆ ಖರ್ಚನ್ನ, ಯಾಕಂತಂದ್ರೆ ಮೇಂಟೆನೆನ್ಸ್ ಗೆ ಸಪರೇಟ್ ಅಮೌಂಟ್ ಅನ್ನ ತೆಗೆದಿರಲಾಗುತ್ತೆ. ಏನಂತಾರೆ ಬ್ಯಾರಿಕೇಡ್ ಮುರಿದಿರೋದು ಸರಿ ಮಾಡೋದಿರ್ಬೋದು, ಜೊತೆಗೆ ಅಲ್ಲಿರುವಂತ ಅದ್ ಕಲರಿಂಗ್ ಇರ್ಬೋದು, ಜೊತೆಗೆ ರಸ್ತೆಯ ಅದಿಬದಿಯಲ್ಲಿ ಹುಲ್ಲುಗಂಟೆಗಳನ್ನ ತೆಗೆಯೋದು ಕೂಡ ಇವ್ರ ಕೆಲಸ ಆಗಿರುತ್ತೆ, ಮೇಂಟೆನೆನ್ಸ್ ಇರುತ್ತೆ. ಆದ್ರೆ ಯಾವುದೇ ರೀತಿಯಾದಂತ ಮೇಂಟೆನೆನ್ಸ್ ಅನ್ನ ಸರಿಯಾಗಿ ಮಾಡದಿರೋ BRTS ಅಧಿಕಾರಿಗಳು ಆ ಅಮೌಂಟ್ ಅನ್ನ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ಏನಂತಂದ್ರೆ ಸ್ಥಳೀಯರು ಕೂಡ ಈ ರಸ್ತೆ ಇರ್ಬೋದು ಬ್ಯಾರಿಕೇಡ್ ನ ತೆರವು ಮಾಡೋದ್ರ ಜೊತೆಗೆ ಮನವಿಯನ್ನ ನೀಡಿದ್ದಾರೆ. ಯಾಕಂತಂದ್ರೆ ಇಲ್ಲಿರುವಂತಹ ಬ್ಯಾರಿಕೇಡ್ಗಳು ಕೂಡ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಆ ರಸ್ತೆಯನ್ನ ವಾಹನ ಸವಾರರಿಗೆ ಜಾಸ್ತಿ ರಸ್ತೆಯನ್ನ ಕೊಡ್ಬೇಕೆಂಬ ಮನವಿಯನ್ನ ಕೂಡ ಮಾಡಿದ್ರೆ. ಇವರಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಜೊತೆಗೆ ನಂತರ ನಗರಾಭಿವೃದ್ಧಿ ಸಚಿವರಿಗಿರ್ಬೋದು ಸೇರಿದಂತೆ CM ಕೂಡ ಮನವಿಯನ್ನ ನೀಡಿದ್ರು ಕೂಡ ಈವರೆಗೂ ಕೂಡ ಯಾರು ಕೂಡ ಕಿಂಚಿತ್ತು ಕೂಡ BRTS ಅವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಾ ಇಲ್ಲ, ಜೊತೆಗೆ ಇದಕ್ಕೆ ಕ್ರಮ ತಗೋತಾ ಇಲ್ಲ. ಇದಕ್ಕೆ ಪ್ರಮುಖವಾಗಿ ಇನ್ನೊಂದು ಅಂತಂದ್ರೆ 90 ರಿಂದ 1 ಕೋಟಿ ವೆಚ್ಚದಲ್ಲಿ ಒಂದೊಂದು ಬಸ್ ಸ್ಟಾಪ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಒಟ್ಟು ಹುಬ್ಬಳ್ಳಿ ಧಾರವಾಡ ನಡುವೆ 35ಕ್ಕೂ ಹೆಚ್ಚು ಬಸ್ ಸ್ಟಾಪ್ ಗಳನ್ನ ಮಾಡಿದರೆ ಒಂದೇ ಒಂದು ಬಸ್ ಸ್ಟಾಪ್ ನಲ್ಲೂ ಕೂಡ ಯಾವುದೇ ರೀತಿಯಂತ ಶೌಚಾಲಯ ವ್ಯವಸ್ಥೆನ ಮಾಡಿಲ್ಲ. ಯಾಕಂತಂದ್ರೆ ಇಲ್ಲಿ ಇರುವಂತ ಈ ಬಸ್ ಸ್ಟಾಪ್ ನಲ್ಲಿ ಕೆಲಸ ಮಾಡೋರು ಕೂಡ ಮಹಿಳೆಯರಾಗಿರ್ತಾರೆ, ಜೊತೆಗೆ ಇಲ್ಲಿ ಪ್ರಯಾಣಿಕರು ಕೂಡ ವಿದ್ಯಾರ್ಥಿಗಳು, ಮಹಿಳೆಯರಿರ್ಬೋದು, ಸಾವಿರಾರು ಜನರು ಕೂಡ ಇಲ್ಲಿ ಪ್ರಯಾಣ ಮಾಡ್ತಾರೆ. ಆದ್ರೆ ಯಾರೊಬ್ರು ಕೂಡ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಈ ಬಸ್ ಸ್ಟಾಪ್ ನಲ್ಲಿ ಒಂದೇ ಒಂದು ಶೌಚಾಲಯ ಇಲ್ಲ. ಕೋಟಿಗಟ್ಟಲೆ ವೆಚ್ಚ ಮಾಡಿದಂತ ಬಸ್ ನಿಲ್ದಾಣ ಕೂಡ ಒಂದೇ ಒಂದು ಶೌಚಾಲಯ ನಿರ್ಮಾಣ ಮಾಡದಿರೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಇದೊಂದು ಎಷ್ಟೊಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಈ ಯೋಜನೆ ಇವತ್ತಿಗೆ ಹಳ್ಳ ಹಿಡಿದಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.